ಕರ್ತನಿಗೆ ಶುಭಿಗಳು, ನಿಮ್ಮೆಲ್ಲರಿಗೆ ಶುಭಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 2ನೇ ಸಾಮುವೇಲಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ. ಯೆಹೋವನು ಅನುಗ್ರಹದಿಂದ ಸುತ್ತಣ ವೈರಿಗಳಲ್ಲಿ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನವಾಗಿ ವಾಸಿಸುತ್ತಿದ್ದನು. ದಾವೀದನು ದೇವರ ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳು, ಸುತ್ತಲೂ ವೈರಿ ಇವಲ್ಲಿ ನೆಮ್ಮದಿ ಹೊಂದಿದ್ದಾನೆ. ಭಯವನ್ನೆಲ್ಲ ತಪ್ಪಿ ಹೋಗಿ ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾನೆ. ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ಪ್ರವಾದಿಯಾದ ನಾತಾನನಿಗೆ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ನಾನು ದೇವದಾರು ಮನೆಯಾದ ಒಳ್ಳೆ ಕಟ್ಟಿಗೆ, ಹೆಸರು ದೇವದಾರ ಮನೆ, ಆ ಕಟ್ಟಿಗೆಯಿಂದ ಮಾಡಿದ ಮನೆಯಲ್ಲಿ ನಾನು ವಾಸಿಸುತ್ತಿದ್ದೇನೆ. ನಾನು ನೆಮ್ಮದಿಯಿಂದಿದ್ದೇನೆ, ನಾನು ಅಭಿವೃದ್ಧಿ ಹೊಂದಿದ್ದೇನೆ. ಸುತ್ತಣ ವೈರಿಗಳಿಂದ ನನಗೆ ಬಿಡುಗಡೆ ಬಂದಿದೆ. ಆದರೆ ಮಂಜೂಷು ಗುಡಾರದಲ್ಲಿದ್ದೆ. ಮಂಜೂಷು ಗುಡಾರದಲ್ಲಿದ್ದೆ ಅಲ್ಲ, ನನಗೆ ಮನಸ್ಸು ಒಪ್ತಾ ಇಲ್ಲ. ನಾನು ಮಲಗೋದಾಗಲಿ, ನಿಂತಾಗ, ಕುಂತಾಗ ದೇವರೇ ನನ್ನ ಕಣ್ಣಲ್ಲಿ ಬರ್ತಾ ಇದ್ದಾನೆ ಅಂತ ದಾವೀದನು ಪ್ರವಾದಿಯಾದ ನಾತಾನನನ್ನು ಕರೆಸಿಕೊಂಡು ಮಾತಾಡ್ತಾ ಇದ್ದಾನೆ. ಇಂದಿನ ದಿವಸ ಯಾರಿಗಾದರೂ ಚಿಂತೆ ಇದೆಯಾ? ನಾನು ಅವಮಾನ ಪಡ್ತಾ ಇದ್ದೀನಿ, ದೇವರ ಸೇವೆ ಮಾಡ್ತಾ ಇದ್ದೀನಿ, ದೇವರ ಕೆಲಸದಲ್ಲಿದ್ದೇನೆ, ದೇವರ ಪ್ರೀತಿ ನಾನು ನೋಡ್ತಾ ಇದ್ದೀನಿ, ಆದರೆ ನಾನು ಇರುವ ಮನೆಯಲ್ಲಿ ವಾಸಿಸುತ್ತಿದ್ದೇನೆ, ಆದರೆ ನನಗೆ ನಾನು ನೆಮ್ಮದಿ ಇದ್ದೇನೆ. ದೇವರ ಸುವಾರ್ಥ ಮಾತ್ರ, ವಾಕ್ಯವನ್ನು ಮಾತ್ರ ಹಂಚೋದಕ್ಕೆ ಮುಂದಕ್ಕೆ ಯಾರೂ ಬರ್ತಾ ಇಲ್ಲ. ಸ್ವಂತ ಕೆಲಸಗಳನ್ನೇ ಮಾಡೋದಕ್ಕೆ ಅವರು, ಸ್ವಂತ ಕೆಲಸ ಅಂದರೆ ಏನು? ನಮ್ಮ ಮನೆ, ನಮ್ಮ ಮಕ್ಕಳು, ನಾವು ಚೆನ್ನಾಗಿರಬೇಕು, ಇದೇ ಸ್ವಂತ ಕೆಲಸ ಮಾಡ್ಕೊಳ್ಳೋದಂದರೆ. ಈಗ ನಾತಾನನ್ನು ಪ್ರವಕ್ತವನ್ನು ಬರಮಾಡಿ ಹೇಳ್ತಾ ಇದ್ದಾನೆ, ನಾನು ಇಷ್ಟು ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನಲ್ಲ, ನಾನು ದೇವರ ಕೊರಕೆ ಚಿಂತೆ ಮಾಡ್ತಾ ಇದ್ದೀನಿ, ಒಂದು ಮಂದಿರವು ಕಟ್ಟಿಸಬೇಕು ಅಂತ ನನಗೆ ಹೃದಯ ತವಕ ಪಡ್ತಾ ಇದೆ ಅಂತಂದು ಹೇಳಿದಾಗ, ರಾಜ, ನಿನಗೆ ದೇವರು ನಿನ್ನ ಹತ್ತಿರ ಇದ್ದಾನೆ, ನಿನಗೆ ತೋಚಿದ್ದು ಮಾಡು, ನಿನಗೆ ಏನು ಅನಿಸುತ್ತೆ ಅದನ್ನು ಮಾಡು, ಯಾಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ಅಂದರೆ ಅವನು ಪ್ರವಾದಿಯಾದ ನಾತಾನು ಮನೆಗೆ ಹೋದ್ಮೇಲೆ ದರ್ಶನವನ್ನು ನೋಡಿದ. ದರ್ಶನವನ್ನು ನೋಡಿ ದಾವೀದನ ಹತ್ರ ಬಂದು ಹೇಳ್ತಾ ಇದ್ದಾನೆ, ರಾಜ, ನೀನು ಮಂದಿರ ಕಟ್ಟಿಸಬಾರ್ದು, ನಿನ್ನ ಮಗನು ಮಂದಿರ ಕಟ್ಟಿಸಬೇಕು, ನಿನ್ನ ಮಗನು ಮಂದಿರ ಕಟ್ಟಿಸಬೇಕು, ಆದರೆ ಸೊಲೊಮೋನನು ಮಂದಿರ ಕಟ್ಟಿಸ್ತಾನೆ, ನೀನು ಕಟ್ಟಿಸಬಾರದು ಅಂತಂದು ಹೇಳಿದ್ದಾನೆ. ಅದನ್ನು ಯಾಕೆ ನಾನು ಮಂದಿರ ಕಟ್ಟಿಸಬಾರ್ದು ಅಂತಂದು ಇವಾಗ ಹೋಗಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಿನಕ್ಕೆ 7 ಸಾರಿ ಮಾಡುವ ಪ್ರಾರ್ಥನೆ ದಾವೀದನ, ಅದಕ್ಕೆ ನೆಮ್ಮದಿಯಿಂದ ಇದ್ದಾನೆ. ಸುತ್ತಣ ವೈರಿಗಳು ಸಪ್ಪಗಾಗ್ಬಿಟ್ರು. ಎಂಥ ಶೂರರು! ನಾವು ಹೋರಾಡುತ್ತಿರೋದು ಆಕಾಶ ದುರಾತ್ಮ ಸಮೂಹಗಳಿಂದ, ಶಕ್ತರಿಂದ, ದುರಾತ್ಮಗಳ ಸಮೂಹದಿಂದ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತಂದು ಪೌಲ್ ಹೇಳ್ತಾನೆ. ಎಫೆಸ 6:10 6:1 ನಾವು ಧ್ಯಾನ ಮಾಡಿದರೆ ಆ ವಾಕ್ಯವು ನಮಗೆ ಸಿಗುತ್ತೆ. ಇಂದಿನ ದಿವಸ ನಮಗೆ ದೇವರ ಪ್ರೀತಿ ಇದೆ,
ದೇವರ ಕೆಲಸ ಮಾಡೋಣ ಅಂತಂದು ಆಸಕ್ತಿ ಯಾರಿಗಿದೆ? ದೇವರ ಕೆಲಸದಲ್ಲಿ ಆಸಕ್ತರಾಗಿ ಯಾರಿರ್ತಾರೆ? ನೋಡ್ರಿ, ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹತ್ರ, ದೇವರ ಆತ್ಮನಿಂದ ಪ್ರೇರೇಪಿತವಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುನಲ್ಲಿ ಹರ್ಷಗೊಳ್ಳುವವರು, ದೇವರ ಪ್ರೇರೇಪಿತವಾಗಿ ದೇವರನ್ನು ಆರಾಧಿಸಬೇಕಂತೆ. ಕ್ರಿಸ್ತ ಯೇಸುನಲ್ಲಿ ಹೃದಯ ಶುದ್ಧಿಗೊಳಿಸಿಕೊಂಡು, ಹೃದಯ ಶುದ್ಧಿ ಮಾಡಿಕೊಂಡು ದೇವರನ್ನು ಆರಾಧಿಸುವರು, ಆತ್ಮದಿಂದ ಸತ್ಯದಿಂದಲೂ ಆರಾಧಿಸಬೇಕು ಅಂತಂದು ಯೋಹಾನ ಬರೆದ ಪತ್ರಿಕೆಯಲ್ಲಿರುತ್ತೆ. ದೇವರ ಆತ್ಮನಿಂದ ಪ್ರೇರೇಪಿತರಾಗಿ ಆರಾಧಿಸುವರು, ಕ್ರಿಸ್ತ ಯೇಸುನಲ್ಲಿ ಹರ್ಷಗೊಳ್ಳುವರು ಬಹು ಕಮ್ಮಿ. ನಮಗೆ ನೆಮ್ಮದಿ ಬೇಕಂದರೆ, ನಮಗೆ ಸಮಾಧಾನ ಬೇಕಂದರೆ, ನಮಗೆ ಶಾಂತಿ ಬೇಕಂದರೆ ನಾವು ಏನು ಮಾಡಬೇಕು? ದೇವರ ಕೃಪೆಗಾಗಿ ನಾವು ತವಕ ಪಡಬೇಕು. ಬೆಳಕು ಮತ್ತು ಪ್ರಭಾವಕ್ಕಾಗಿ ಪ್ರೇರೇಪಿತವಾದ ಆತ್ಮದಿಂದ ನಾವು ಬಲಗೊಳ್ಳಬೇಕು. ದೇವರು ಕೊಡುವ ಸೌಕರ್ಯ, ದೇವರು ಶಾಂತಿ ಕೊಟ್ಟಿದ್ದಾನೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಕೊಡುವಂತಂದು ಹೇಳ್ರಿ ಅಂತಂದು ಹೇಳಿದ್ದಾನೆ. ನಾವು ಇಂದಿನ ದಿವಸ ದೇವರಿಗಾಗಿ ನಮ್ಮ ಮನಸ್ಸನ್ನು ಚೆಲ್ಲಿಸ್ತಾ ಇದ್ದೀವ? ತಾಯಿ ತನ್ನ ಮಕ್ಕಳ ವಿಷಯದಲ್ಲಿ ಮಮತೆ ತೋರಿಸುವಾಗಿ ನಮ್ಮ ದೇವರು ನಮ್ಮನ್ನು ಮಮತೆ ತೋರಿಸ್ತಾ ಇದ್ದಾನೆ. ಕೈಯಲ್ಲಿ ಕೆತ್ತಿದ್ದಾನೆ, ನಮ್ಮನ್ನು ಶಿಲ್ಪೆಯಾಗಿ ಕೆತ್ತಿದ್ದಾನೆ, ತನ್ನ ಸ್ವರೂಪದಲ್ಲಿ ಕೆತ್ತಿದ್ದಾನೆ, ತನ್ನ ಸ್ವರೂಪವಾಗಿ ಮಾಡಿಕೊಂಡಿದ್ದಾನೆ. ನೋಡ್ರಿ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಸೆರೆಯವರಿಗೆ ಬಿಡುಗಡೆ, ಬಡವರಿಗೆ ಶುಭವಾರ್ತೆ. ಕರ್ತನ ಆತ್ಮ ನಮ್ಮ ಮೇಲೆ ಬಂದಾಗ ನಾವು ಬಡವರಿಗೆ ಶುಭವಾರ್ತೆ ಸಾರುವುದಕ್ಕೆ ನಮ್ಮನ್ನು ಅಭಿಷೇಕಿಸಿದಾಗ ಸೆರೆಯಲ್ಲಿರುವವರಿಗೆ ಬಿಡುಗಡೆ, ಬಂಧಕಗಳಲ್ಲಿ ಬಿಡುಗಡೆ, ಸಾಲಗಳಲ್ಲಿ ಬಿಡುಗಡೆ, ಸ್ವಸ್ಥತೆಯಲ್ಲಿ, ಶರೀರ ಸ್ವಸ್ಥತೆಯಲ್ಲಿ ಬಿಡುಗಡೆ, ಆತ್ಮೀಯ ಬಂಧಕಗಳು, ಕಟ್ಟುಗಳು, ಇದರಲ್ಲಿ ಬಿಡುಗಡೆ ಬೇಕು ಅಂತ ದೇವರು ನಮ್ಮನ್ನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗ್ಬೇಕಂತ ದೇವರು ನೋಡ್ರಿ, ಶಾಶ್ವತವಾದ ಜೀವನ ನಮಗೆ ಕೊಡಬೇಕಂತ ದಾವೀದನು ದೇವರ ಹೃದಯಾನುಸಾರವಾಗಿದ್ದಾಗ, ದೇವರ ಮನಸ್ಸಿನಿಂದ ಕೆಲಸ ಮಾಡೋರಿಗೆ ಇಂಥ ಆಲೋಚನೆಗಳು ಬರ್ತವೆ. ವಾಗ್ದಾನ ಮಾಡಿದ್ದು ವಾಗ್ದಾನವನ್ನು ಸ್ವಾಧೀನ ಮಾಡ್ಕೋಬೇಕೆಂದು ಚಿಂತೆಯಿಂದ, ಭಾರದಿಂದ ಮುಂದಕ್ಕೆ ಹೋಗ್ತಾರೆ. ಯೆಹೋವನ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ, ಯೇಸು ಕ್ರಿಸ್ತನ ಅನುಗ್ರಹದಿಂದ ನಾವು ಬಾಳಬೇಕು. ಸುತ್ತಣ ವೈರಿಗಳನ್ನು ಕಂಟ್ರೋಲಾಗಿ ತಕ್ಕಬೇಕು. ಭಯವನ್ನೆಲ್ಲ ತಪ್ಪಿಸಿ ದೇವರು ಸ್ತೋತ್ರ ಹೇಳಬೇಕು. ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ನಶಿಸಿ ಹೋದ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸ್ತುತಿಸಬೇಕು, ಆರಾಧಿಸಬೇಕು, ಘನಪರಿಸಬೇಕು, ಮಹಿಂಪರಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಆತ್ಮದಿಂದ ಸತ್ಯದಿಂದ ನಿಮ್ಮನ್ನು ಆರಾಧಿಸ್ತೇವೆ ತಂದೆ. ಸ್ತೋತ್ರ ಸ್ತೋತ್ರ. ಪ್ರೇರೇಪಿತವಾಗಿ, ಆತ್ಮದಿಂದ ಪ್ರೇರೇಪಿತವಾಗಿ ನಿಮ್ಮನ್ನು ತಂದೆ ಪ್ರಾರ್ಥಿಸುತ್ತಿದ್ದೇವೆ ತಂದೆ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ